ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಸೆ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಏನಂತಂದರೆ, ತಾರಾ ರಂಗನಾಥ್ ಮನೆಗೆ ಎಂಟ್ರಿ ಕೊಡ್ತಾಳೆ. ಯಾವ ರೀತಿ ಎಂಟ್ರಿ ಕೊಡ್ತಾಳೆ ಅದನ್ನು ನಮ್ಮ ಶಾಂತಿ ಒಪ್ಕೋತಾಳ? ಏನಾಗ್ಬೋದು? ಇಲ್ಲಿ ಒಂದು ಬಿಗ್ ಟ್ವಿಸ್ಟ್ ಇದೆ ನೋಡಿ. ಮತ್ತು ಯಾರು ಎದುರ್ಕೊಳ್ತಾರೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ತಾರಾ ಅಪ್ಪನ ಕಳ್ಕೊಂಡಿರೋ ಒಂದು ದುಃಖದಲ್ಲಿ ಇರ್ತಾಳೆ. ಸೊ ಅವರು ಸ್ಟಾಪ್ ಕೂಡ ಮನೆಗೆ ಹೋಗ್ತಾರೆ. ಮಂಜಾನ್ ಮನೆಗೂ ಹೋಗಲ್ಲ ಅಂತ ಹೇಳ್ತಾಳೆ. ತಾಯವಾಗ ಕೂಡ ನೋಡವ, ನನಗೆ ಅಂತ ಒಂದು ಸಣ್ಣ ಗುಡಿಸ್ಲಿದೆ, ನಾನು ಕುಡಿಯೋ ಗಂಜಿಯಲ್ಲಿ ನಿನಗೊಂದು ಗಂಜಿ ಕೊಡ್ತೀನಿ, ಬಾರವ ನನ್ನ ಮನೆಗೆ ಅಂದಾಗ, ಇಲ್ಲ ತಾಯವ, ನಾನು ಯಾರಿಗೂ ಬಾರ ಆಗಕ್ಕೆ ಇಷ್ಟಪಡಲ್ಲ, ನಾನು ಬರಲ್ಲ, ನಾನು ಎಲ್ಲರೂ ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ತಾರಾ ಹೇಳ್ತಾಳೆ. ತುಂಬ ಬೇಜಾರಾಗುತ್ತೆ ಪಾಪ ತಾಯವನಿಗೂ ಕೂಡ. ಈ ಕಡೆ ಮುಂಜಾನೆಯದು ರಂಗನಾಥ್ ಅವರು ಕೇಶವ್ ಅವ್ರ ಜೊತೆ ವಾಕಿಂಗ್ ಹೋಗಿರ್ತಾರೆ. ವಾಕಿಂಗ್ ಹೋದಾಗ ತಾರಾ ರೋಡ್ ಮೇಲೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ತಲೆ ಸುತ್ತ ಬರುತ್ತೆ. ಅಪ್ಪನ ಕಳ್ಕೊಂಡಿದ್ದಾಳೆ, ಊಟ ಇಲ್ಲ, ತಿಂಡಿ ಇಲ್ಲ, ಟೆನ್ಷನ್ನು, ಎಲ್ಲಿಗೆ ಹೋಗ್ಬೇಕು ಏನು ಅನ್ನೋ ಒಂದು ಒಂಟೆ ಹೆಣ್ಮಗು ಬೇರೆ, ಏನು ಮಾಡಬೇಕು ಅನ್ನೋ ಅರಿವಿಲ್ದೇ ಯೋಚನೆ ಮಾಡ್ತಾ ಬರ್ತಿರ್ಬೇಕಾದ್ರೆ ಸೊ ತಲೆ ಸುತ್ತಿ ಬೀಳ್ತಾಳೆ. ರಂಗನಾಥ್ ಅವರು ನೋಡ್ಬಿಟ್ಟು ಓಡಿ ಹೋಗಿ ಹಿಡ್ಕೊಳ್ತಾರೆ. ಯಾರಮ್ಮ ನೀನು? ಯಾಕಮ್ಮ ತಾಯಿ, ಏನಾಯ್ತು? ಹುಷಾರಿದೆಯೇನಮ್ಮ? ಯಾರಮ್ಮ ನಿನ್ನ ತಂದೆ ತಾಯಿಗೆ ಫೋನ್ ಮಾಡಮ್ಮ ಅಂತ ಹೇಳಿ ಒಂದೇ ಸಮ ಕೇಳಕ್ಕೆ ಶುರು ಮಾಡ್ತಾರೆ. ಆಗ ತಾರಾ ಜೋರಾಗಿ ಹೇಳಕ್ಕೆ ಶುರು ಮಾಡ್ತಾಳೆ. ಸೊ ಆಗ ರಂಗನಾಥ್ಗೆ ಗಾಬರಿ ಆಗುತ್ತೆ. ಯಾಕೆ ಮಗಳೇ, ಯಾಕಮ್ಮ ಅಳ್ತಾ ಇದೆಯಾ? ನಾನು ನಿಮ್ಮ ತಂದೆ ಅಂತ ತಿಳ್ಕೊ, ಏನಾಯ್ತು ಅಂತ ಹೇಳಿದಾಗ ನಡೆದಿರೋ ವಿಷಯ, ಅವ್ರ ತಂದೆ ಸತ್ತಿರೋ ವಿಷಯ ಎಲ್ಲವನ್ನು ಹೇಳ್ತಾಳೆ ತಾರಾ. ರಂಗನಾಥನ್ಗೆ ಭಾಳ ಫೀಲ್ ಆಗುತ್ತೆ. ಅಮ್ಮ, ನೀ ಏನೂ ತಪ್ಪು ತಿಳ್ಕೊಂಡಿಲ್ಲ ಅಂತಂದರೆ ನೀನು ನನ್ನ ಮನೆಗೆ ಬರ್ಬೋದೇನಮ್ಮ, ನಿನ್ನ ಹೆಸರೇನು ತಾಯಿ ಅಂತ ಕೇಳ್ತಾರೆ. ತಾರಾ ಅಂತ ಹೇಳಿದ ತಕ್ಷಣ ರಂಗನಾಥ್ ಅವ್ರಿಗೂ ಕೂಡ ಒಂಥರ ಖುಷಿ ಆಗುತ್ತೆ, ಯಾಕಂದರೆ ಮಗಳ ಒಂದು ನೆನಪು ಕೂಡ ಆಗುತ್ತೆ. ಸೊ ಆಗ ನೋಡಮ್ಮ, ನೀನು ನಮ್ಮ ಮನೆಗೇನು ಬಾರಲ್ಲ, ನೀನು ನಿಮ್ಮ ತಂದೆ ಅಂತ ತಿಳ್ಕೊ, ನನ್ನ ಮನೆಗೆ ಬಾಮ್ಮ, ನನ್ನ ಮಗಳ ಥರ ಸಾಕೊಳ್ತೀನಿ, ನನ್ನ ಮಗಳ ಹೆಸರು ತಾರಾನೇ, ಆದರೆ ಅವಳಿಗೆ ನಮ್ಮ ಜೊತೆ ಇಲ್ಲಲ್ಲ ಅಂತ ಅವರು ಹೇಳ್ತಾರೆ. ಬಟ್ ತಾರಾ, ಇಲ್ಲ, ನಾನು ಯಾರಿಗೂ ಭಾರ ಆಗಲ್ಲ ಅನ್ನೋ ಮಾತಾಡ್ತಾಳೆ. ನೋಡು ತಾಯಿ, ನಿನಗಿರೋಕ್ಕಾಗಿಲ್ಲ ಅಂದರೆ ನಿನ್ಗೆ ಯಾವಾಗ ಹೋಗ್ಬೇಕನ್ಸುತ್ತೆ ಆವಾಗಾದರೂ ಹೋಗು, ನಿನಗೊಂದು ಆಶ್ರಯ ಅಂತ ಬೇಕಲ್ವಾ? ನನಗೆ 3 ಜನ ಗಂಡು ಮಕ್ಕಳು, ಸೊ ಅದರಲ್ಲಿ ನೀನೊಬ್ಳು, 4 ಜನ ಮಕ್ಕಳು ಅಂತ ಸಾಕ್ತೀನಿ, ಬಾರಮ್ಮ ಅಂತ ಹೇಳಿದಾಗ ಕೇಶವ್ ಕೂಡ ಹೋಗಮ್ಮ ಅಂತ ಹೇಳ್ತಾರೆ. ಒಪ್ಕೊಳ್ತಾಳೆ ತಾರಾ. ಒಪ್ಕೊಂಡು ರಂಗನಾಥ್ ಜೊತೆ ಹೋಗಬೇಕು. ಒಬ್ಬನು ಬೈಕ್ ಬಂದು ಸ್ಪೀಡಾಗಿ ಬಂದು ರಂಗನಾಥ್ ಅವ್ರಿಗೆ ಡಿಕ್ಕಿ ಹೊಡೆದು ಬಿಡ್ತಾರೆ. ಸೊ ರಂಗನಾಥ್ ಅವರು ಕೆಳಗೆ ಬಿಡ್ತಾರೆ. ಸ್ವಲ್ಪ ಪೆಟ್ಟು ಕೂಡ ಆಗುತ್ತೆ. ತಾರಾ ಮತ್ತು ಕೇಶವ್ ಅವರು ಆಸ್ಪತ್ರೆ ಕರ್ಕೊಂಡೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ಮನೆಗೆ ಕರ್ಕೊಂಡ್ಬರ್ತಾರೆ. ಸೊ ಈ ಕಡೆ ಶಾಂತಿದೊಂದು ಕರ್ಮ ಏನು ಕೇಳಿ ಬಂದಿದ್ದಾಳೆ. ಅಯ್ಯೋ, ಬಂದ ತಕ್ಷಣ ಏನಾಯ್ತು ರೀ ಅಂತ ಎದೆ ಹೊಡ್ಕೊಂಡು ಓಡಿ ಬರ್ತಾಳೆ. ಎಲ್ಲ ಆಗಿರೋದು ಅನಿಷ್ಟ ಮೀನಿಂದನೇ. ನಾವತ್ತೇ ಹೇಳಿದೆ ನಿಮ್ಮ ಜೀವಕ್ಕೆ ಪ್ರಾಣ ಕಪ ಇದೆ, ಹಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು ಬಡಬಡ ಅಂತ ಬಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಏನು ಮಾತಾಡಬೇಕು? ಸೊ ಏನು ಮಾತಾಡದೆ ಸೂರ್ಯ ಇದ್ದವನು, ಹೇ ಮೀನಾ, ಆರತಿ ತೊಗೊಂಬಾರೆ ಅಪ್ಪನಿಗೆ ಅಂತ ಹೇಳಿದ ತಕ್ಷಣ, ಅಯ್ಯೋ ಇವಳು ಆರತಿ ಮಾಡೋದಾ? ಬೇಡ, ಇವಳು ಹಿಂದೇನೆ ಇಷ್ಟ ಆಗಿರೋದು, ಇನ್ನೂ ಇವಳು ಆರತಿ ಮಾಡಿ ನನ್ನ ಗಂಡನಿಗೆ ಏನಾಗುತ್ತೇನೋ, ಬೇಡ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜಗಳ ಶುರು ಮಾಡ್ತಾಳೆ. ಆಗ ಇರೇ ಒಂದು ನಿಮಿಷ ಇರೇ ಅಂತ ನಮ್ಮ ರಂಗನಾಥ್ ಅವರು ಕೂಡ ಹೇಳ್ತಾರೆ. ಅಮ್ಮ ತಾರಾ ಅಂತ ಕರೆದೇ ಬಿಡ್ತಾರೆ. ತಾರಾ ಕೂಡ ಮೆಲ್ಮೆಲ್ಲಿಗೆ ಬರ್ತಾಳೆ. ಮನೋಜನ್ಗೆ ಫುಲ್ ಶಾಕು, ಒಂಥರ ಡವಡವ. ತಾರಾನೇ ಹೆಸರು ಕೇಳಿದ್ರೆ ನಾವು ಜೀವ ಡಕ್ ಅಂತ ಇದೆ. ಸೊ ತಾರಾ ಕೂಡ ಬರ್ತಾಳೆ. ತನಗೆ ಅರಿವಿಲ್ಲದೇ ತನ್ನ ತವರ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ. ಅಪ್ಪ ಅಮ್ಮನ ಜೊತೆ ಸೇರಿದ್ದಾಳೆ. ಇವಳೇ ತಾರಾ ಅಂತ ಏನಾದರೂ ನಮ್ಮ ಸೂರ್ಯ, ರಂಗನಾಥ್ ಮತ್ತು ಶಾಂತಿಗೆ ಏನಾದರೂ ಗೊತ್ತಾಗುತ್ತಾ? ಅಥವಾ ಶಾಂತಿ ಏನಾದರೂ ಯಾರ್ಯಾರನ್ನೋ ಮನೆ ಕರ್ಕೊಂಡ್ಬರ್ತೀರಿ ಅಂತ ಏನಾದರೂ ಜಗಳ ಮಾಡ್ತಾಳ? ಅವ್ರ ಮಗಳೇ ಅಂತ ಅವ್ರಿಗೆ ಆದಷ್ಟು ಬೇಗ ಗೊತ್ತಾಗಲಿ. ಸೂರ್ಯನ ಒಂದು ಏನಂತಂದರೆ ಬಂದಿರತಕ್ಕಂಥ ಎಲ್ಲ ಸಂಕಷ್ಟಗಳಿಗೂ ತಾರಾ ನೆರವಾಗ್ತಾಳ. ನೋಡೋಣ ಮುಂದಿನ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಸದ್ಯಕ್ಕಂತೂ ತಾರಾ ತನ್ನ ತಂದೆ ತಾಯಿಯ ಮಡಿಲನ್ನು ಸೇರ್ಕೊಂಡಿದ್ದಾಳೆ. ಅವರೇ ತಂದೆ ತಾಯಿ ಅಂತ ಗೊತ್ತಾಗಬೇಕು. ಸೊ ಯಾವಾಗುತ್ತೆ ಅಂತ ಕಾದು ನೋಡೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.